ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಿವಿಗಿ ಹಲಸಿನಕಾಯಿ ಅಂತ ಹೇಳ್ತಾರಲ್ಲ, ಇದು ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರಲ್ಲ, ಅದ್ರದ್ದು ನಾನು ಒಂದು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ತಲಾಸಣಿ ಅಂತ ಕರಿತೀವಿ ಇದಕ್ಕೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ದಿವಿಗಿ ಹಲಸಿನಕಾಯಿನ ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಹೀಗೆ ಈ ಥರ ಅರ್ಧ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೋಬೇಕು. ತುದಿಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಧ್ಯದ ಭಾಗ ಇರುತ್ತಲ್ಲ, ದಂಟು ಥರ ಇರುತ್ತೆ ನೋಡಿ, ಅದನ್ನು ತೆಕ್ಕೊಂಬಿಡ್ಬೇಕು. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದನ್ನು ತೆಕ್ಕೋಬೇಕು. ಆಮೇಲೆ ಸಿಪ್ಪೆನೂ ಚಾಕುವಿಂದ ಬಿಡಿಸ್ಕೋತಾ ಇದ್ದೀನಿ ನೋಡಿ, ಸಿಪ್ಪೆನೂ ತೆಕ್ಕೋತಾ ಇದ್ದೀನಿ. ಇದು ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾರೆ, ದಿವ್ಗಿ ಹಲಸಿನಕಾಯಿ. ಅದು ನಾನು ಇದು ಸಾಯಂಕಾಲದ ಚಾಗೆ ಜೊತೆಲಿ ತಿನ್ನೋಕ್ಕೋಸ್ಕರ ಅಂತ ಮಾಡ್ತಾ ಇದ್ದೀನಿ. ಇದು ಊಟಕ್ಕೋಸ್ಕರ ಅಂತಲೂ ಮಾಡ್ಕೋಬೋದು. ಇದು ನೋಡಿ, ಈ ಥರ ಈ ಬ್ಯಾಕ್ ಸೈಡ್ ಸಿಪ್ಪೆ ತೆಗೆದಿದೆ, ಆಮೇಲೆ ಮುಂದಿನ ದಂಟನ್ನು ತೆಗೆದಿದ್ದೀನಿ. ಈಗ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನಾನು ಚಿಕ್ಕ ಚಿಕ್ಕದು ಮಾಡ್ತಾ ಇದ್ದೀನಿ. ಚಿಕ್ಕ ಪೀಸ್ ಇದನ್ನು 2 ಪೀಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದು ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹೇಗೆ ಬೇಕಾಗತ್ತೋ ಅಷ್ಟು ಥರದಲ್ಲಿ ಪೀಸು. ಇದು ಹೆಚ್ಚಾಗಿ ಮಾಡೋದೆಲ್ಲರೂ ಇದು ಚಿಕ್ಕ ಪೀಸ್ಗಳನ್ನೇ ಮಾಡ್ತಾರೆ. ಇದು ಕಟ್ ಮಾಡಿದ ಮೇಲೆ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ ಮೇಲೆ ಈ ಪೀಸ್ಗಳನ್ನು ನೀರಲ್ಲಿ ಇಮಿಡಿಯೇಟ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಹಾಕ್ಕೋಬೇಕು. ಯಾಕಂದರೆ ಇದು ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನೀರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 2 ಸರ್ತಿ ತೊಳ್ಕೊಬೇಕು. ಸರಿಯಾಗಿ ತೊಳ್ಕೊಂಡ್ರೆ ಚೆನ್ನಾಗಿ ಬೆಳ್ಳಿ ಆಗುತ್ತೆ. ಈಗ ಇದನ್ನು ನೀರಲ್ಲಿ ಹಾಕಿ ತೊಳ್ಕೊಂಡ್ಬಿಟ್ಟು ನೀರಲ್ಲಿಂದ ತೆಕ್ಕೋತಾ ಇದ್ದೀನಿ. ಇದು ನೋಡಿ, ಈ ಥರ ತೆಕ್ಕೊಳ್ಳಿ. ಫುಲ್ಲು ಇಷ್ಟು ಬಂದಿದೆ ನನಗೆ ಪೀಸಸ್ಸು. ಈಗ ಅದಕ್ಕೆ ನಾನು 2 ಬೆಳ್ಳುಳ್ಳಿನ ಸಿಪ್ಪೆನ ತೆಗೆಯೋದಿಲ್ಲ ನಾನು ಹೆಚ್ಚಾಗಿ, ಹಾಗೆ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಪೀಸ್ಗಳನ್ನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಸಿಪ್ಪೆನ ತೆಗೆದು ಬೇಕಿದ್ರೆ ಹಾಕ್ಕೋಬೋದು. ನಾನು ಇದಕ್ಕೆ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಾಣಲೆನಲ್ಲಿ ಬೆಳ್ಳುಳ್ಳಿನ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಊಟಕ್ಕೋಸ್ಕರ ಮಾಡ್ಕೊಳ್ಳೋದ್ರಿಂದ ನಾನು ಸ್ವಲ್ಪ ಇದು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲದೇ ಇದ್ದರೆ ನಿಮಗೆ ಬೇಕಾದರೆ ಇದು ಒಣಮೆಣಸಿನ್ಕಾಯಿ ಚೂರುಗಳನ್ನು ಈ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ಆ ಥರ ಖಾರ ಬೇಡ ಅನ್ನೋರು ಒಣಮೆಣಸಿನ್ಕಾಯಿ ಚೂರುಗಳನ್ನು ಮಾಡಿಕೊಂಡು ಈ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ನಾನು ಪುಡಿನ ಹಾಕ್ತಾಯಿದ್ದೀನಿ. ಇದು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದು ನೋಡಿ, ಇದು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣ ಬೆಂಕಿ ಮೇಲಕ್ಕೆ ಇದನ್ನು ಬೇಯಿಸ್ಕೋಬೇಕು. ಸಣ್ಣ ಬೆಂಕಿಲಿ ಬೇಯುತ್ತೆ. ಕೆಲವೊಂದು ಬೇಗ ಬೆಂದ್ಬಿಡ್ತವೆ, ಕೆಲವೊಂದು ಕಾಯಿಗಳು ನಿಧಾನವಾಗಿ ಬೇಯ್ತವೆ, ಕೆಲವೊಂದು ಬೇಗ ಬೆಂದ್ಬಿಡುತ್ತೆ. ಇದು ನಂದು ಸ್ವಲ್ಪ ನಿಧಾನ ಬೇಯೋಂಗೆ ಕಾಣ್ತಾ ಇದೆ ಇದು. ಈಗ ನೋಡಿ, ಇದು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣ ಬೆಂಕಿಲಿ ಬೇಯಿಸ್ಕೋಬೇಕು ಇದನ್ನು. ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ನೀರನ್ನು ಹಾಕ್ಕೋಬಾರ್ದು. ಸ್ವಲ್ಪ ಬೆಂದ್ಬಿಡ್ತು ಅಂತಂದರೆ, ಹಾಗೇ ಉಪ್ಪು ಹಾಕಿದ ಮೇಲೆ ಬೆಂದ್ಬಿಡ್ತು ಅಂದರೆ ಪರವಾಗಿಲ್ಲ. ಇಲ್ಲದೇ ಇದ್ದರೆ ಬೇಯಲಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ಈಗ ನೋಡಿ, ಉಪ್ಪನ್ನು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ತಿರ್ಗಾ ಮತ್ತೆ ಸಣ್ಣ ಬೆಂಕಿ ಮೇಲಕ್ಕೆ ಮುಚ್ಚಿ ಇಟ್ಟು ಬೇಯಿಸ್ಕೊಬೇಕು. ಈ ಥರ ಬೆಂದು ಚೆನ್ನಾಗಿ ಬೆಂದುಬಿಟ್ರೆ ಬೇಗನೆ ಪರವಾಗಿಲ್ಲ. ಹಾಗೆ ಸಣ್ಣ ಬೆಂಕಿ ಮೇಲೆ ಬೇಯ್ತಾ ಇದೆ ನೋಡಿ. ಈಗ ನಂದು ಅಷ್ಟು ಫಾಸ್ಟಾಗಿ ಬೇಯ್ತಾ ಇಲ್ಲ ಇದು. ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸಣ್ಣ ಬೆಂಕಿ ಮೇಲೇ ಬೇಯಿಸ್ಕೋಬೇಕು. ನಾನು ಇದನ್ನು ಕಾಫಿ ಜೊತೇಲಿ ತಿನ್ನೋದಕ್ಕೋಸ್ಕರ ಉಪ್ಪಿಟ್ಟು, ನಾವೆಲ್ಲ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿನ್ನಲ್ವ, ಹಾಗೆಯೇ ಇದನ್ನು ಕಾಫಿ ಜೊತೇಲಿ ತಿನ್ನೋದಕ್ಕೋಸ್ಕರ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಹಂಗಾಗಿ ಮೆಣಸಿನ ಪುಡಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಮತ್ತು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ. ಇದು ಸ್ವಲ್ಪ ನಾವು ಊಟದ ಜೊತೆಯಲ್ಲಿ ನಂಚ್ಕೊಳ್ಳೋಕ್ಕೆ ಇಟ್ಕೊಳ್ಳೋ ಹಾಗಿದ್ರೆ ಪಲ್ಯ ಥರ, ಆವಾಗ ಸ್ವಲ್ಪ ಜಾಸ್ತಿ ಮೆಣಸಿನ ಪುಡಿನ ಹಾಕಿಬಿಟ್ಟು ಜಾಸ್ತಿ ಖಾರವಾಗಿ ಮಾಡ್ಕೋಬೋದು. ಇದು ಕಾಫಿಗೋಸ್ಕರ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಮೆಣಸಿನ ಪುಡಿನ. ಇವಾಗ ಇನ್ನೊಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣ ಬೆಂಕಿ ಮೇಲಕ್ಕೆ
ಬೇಯಿಸ್ಕೊ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ. ನೀವು ನೀರು ಹಾಕಿರೋದ್ರಿಂದ ಸಣ್ಣ ಬೆಂಕಿನಲ್ಲಿ ಬೇಯಿಸ್ಕೊಂಡ್ರೆ ನಮ್ಗೆ ಇದಕ್ಕೆ ತಳಾಸಣಿ ಅಂತ ನಾವು ಕರಿತೀವಿ ನಮ್ಮ ಇದರಲ್ಲಿ. ಇದು ಇದ್ರ ಪಲ್ಯ ಅಂತಲೂ ಹೇಳ್ಬೋದು. ಇದು ನೋಡಿ ನಂದು ಪಲ್ಯ ರೆಡಿ ಆಯಿತು. ಈಗ ನಾನು ಕಾಫಿ ಜೊತೆಯಲ್ಲಿ ಈ ಪಲ್ಯವನ್ನು ಹಾಕ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಬರೀರಿ, ನಿಮ್ಮ ಕಮೆಂಟ್ಸ್ ಏನಿದೆ ಅಂತ ಹೇಳಿ. ಬರೆದ್ರೆ ನನಗೂ ಒಂದು ಗೊತ್ತಾಗುತ್ತೆ. ನಂದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಗೊತ್ತಾಗುತ್ತೆ, ನಾನು ಕರೆಕ್ಟ್ ಮಾಡ್ಕೋಬೋದು. ಲೈಕ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.